ಇವರು ಮಾಡಿದಂಥ ರೀತಿಯಲ್ಲಿ ಗ್ಯಾರಂಟಿಯ ಕಾರ್ಯಕ್ರಮವನ್ನು ನಾನು ಅಧಿಕಾರದಲ್ಲಿದ್ದರೆ 5,000 ರೂಪಾಯಿ ಕೊಡುವೆ. ಕಾರಣ ಈ 2,000 ರೂಪಾಯಿಗೋಸ್ಕರವಾಗಿ ಹಲವಾರು ರೀತಿ ಉತ್ತರ ಕರ್ನಾಟಕದ ಜನತೆಗೆ ನಮ್ಮಿಂದ ಅನ್ಯಾಯ ಆಗಿದೆಯಾ? ಕಲ್ಯಾಣ ಕರ್ನಾಟಕ ಹೆಸರಿಟ್ಟ ತಕ್ಷಣ ಇವತ್ತು ಕಲ್ಯಾಣ ಕರ್ನಾಟಕ ವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ. ಕಿತ್ತೂರು ಕರ್ನಾಟಕ ಅಂತ ಇಲ್ಲಿ ಹೆಸರಿಟ್ಟ ತಕ್ಷಣ ಇವತ್ತೇನು ಉದ್ಧಾರ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. 25,000 ರೈತರ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ 25,000 ಕೋಟಿ, ರಾಷ್ಟ್ರೀಕೃತ ಬ್ಯಾಂಕ್ನ 2 ಲಕ್ಷ ರೂಪಾಯಿ, ಸಹಕಾರಿ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಇಡೀ ದೇಶದಲ್ಲಿ ಪ್ರಥಮವಾಗಿ ಮಾಡಿದ್ದು ಕರ್ನಾಟಕದಲ್ಲಿ. ನೀವು ನಮ್ಮನ್ನು ಏನು ಬೆಳೆಸಿದ್ದೀರಿ, ರೈತರ ಮಕ್ಕಳು ನಿಮಗೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ ಇದು. ಅವತ್ತು ನಾನು ಹಣವನ್ನು ಇವತ್ತು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೊಡಬೇಕಾದರೆ ನಿಮ್ಮ ಮೇಲೆ ಸಾಲದ ಹೊರೆಯನ್ನು ಹೊರಿಸಿಕೊಡಲಿಲ್ಲ. ನೀವು ತೆರಿಗೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣದಲ್ಲೇ ಆ 25,000 ಕೋಟಿಯನ್ನು ಹೊಂದಿಸಿ ನಿಮ್ಮ ಸಾಲ ಮನ್ನಾ ಮಾಡಿದ್ದೇನೆ. ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸ್ತಿಲ್ಲ ನಾನು. ಇವತ್ತು ಯಾವ 8 ಲಕ್ಷ ಕೋಟಿ ಸಾಲ ಇವತ್ತು ನೀವು ತೀರಿಸಬೇಕಾಗಿದೆ. ಯೋಚನೆ ಮಾಡಿ. ಈಗ ಹೇಳ್ತಾ ಇದೆ ಸರ್ಕಾರ, ಯಾವ ಗ್ಯಾರಂಟಿ ಸ್ಕೀಮೇನು ಕೊಟ್ಟವು ಅದು ನಮಗೆ ಈಗ ಭಾರ ಅಂತ ಅನ್ನಿಸ್ತಾ ಇದೆ. ಯಾರು ಚೆನ್ನಾಗಿದ್ದೀರಿ, ನೀವು ಹಣ ನಮಗೆ ಬೇಡ ಅಂತೇಳಿ ನೀವುಗಳು ಬರ್ಕೊಡ್ಬೇಕು ಅಂತೇಳಿ ಈಗ ಸರ್ಕಾರ ಹೇಳ್ತಾ ಇದ್ದಾರೆ. ಇದು ಇವ್ರ ಗ್ಯಾರಂಟಿ. ಇವರು ಮಾಡಿದಂಥ ರೀತಿಯಲ್ಲಿ ಗ್ಯಾರಂಟಿಯ ಕಾರ್ಯಕ್ರಮವನ್ನು ನಾನು ಅಧಿಕಾರದಲ್ಲಿದ್ದರೆ 5,000 ರೂಪಾಯಿ ಕೊಡುವೆ. ಕಾರಣ ಈ 2,000 ರೂಪಾಯಿಗೋಸ್ಕರವಾಗಿ ಹಲವಾರು ರೀತಿ ನಿಮ್ಮ ಮೇಲೆ ತೆರಿಗೆ ಹಾಕಿ ನಿಮ್ಮ ಬದುಕನ್ನು ಇವತ್ತೇನು ಬೀದಿಗೆ ತಂದಿದ್ದಾರೆ ಬಡವರನ್ನ, ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಬದುಕು ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ನಮ್ಮ ರೈತರ ಬದುಕು ಕೈಯೊಡ್ತಕ್ಕಂಥದ್ದು ಆಗಬಾರದು. ಕೈ ನೀಡಿ ಹೃದಯ ವೈಶಲ್ಯದಿಂದ ಕೊಡ್ತಕ್ಕಂಥ ಒಂದು ಶಕ್ತಿ ಈ ರೈತರಿಗೆ ಬರಬೇಕು ಅನ್ನೋದನ್ನ ಈ 93ನೇ ವಯಸ್ಸಿನಲ್ಲಿ ಅವರೇನು ಹೇಳ್ತಾ ಇದ್ದಾರೆ. ಇವತ್ತು ನಂಜುಂಡಪ್ಪ ವರದಿಯ ಮುಖಾಂತರ ಈಗಾಗಲೇ ಸುಮಾರು 32-35,000 ಕೋಟಿ ಕೊಟ್ಟಿದ್ದೇವೆ ಅಂತಾರೆ ಅಭಿವೃದ್ಧಿಗೆ. ಎಲ್ಲ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಕೆಲವು ಹಳ್ಳಿಗಳಿಗೆ ಹೋದರೆ ಚರಂಡಿಯ ನೀರು ನಿಮ್ಮ ಅದನ್ನೇ ದಾಟ್ಕೊಂಡು ನೀವು ಹೋಗಬೇಕು ಹಲವಾರು ಹಳ್ಳಿಗಳಲ್ಲಿ. ಈ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕ ಇದೆ. ಇದಕ್ಕೆ ಕಾರಣಕರ್ತರು ಯಾರು?